ಎಷ್ಟೊಂದು ಜನ ರೈತರು ಬಂದರೆ ವ್ಯವಸ್ಥೆ ಇಲ್ಲ, ಚಿಕ್ಕ ರೂಮ್ ಇದೆ. ಮೊನ್ನೆ 28 ಮಾಡಿದ್ರು, ಇವಾಗ ಲಾರಿ 28 ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಮುಗಿಸ್ಬಿಡ್ತಾರಂತೆ. ನಿಮ್ಗೆ ಸರ್ಕಾರದಿಂದ ಪ್ರೆಷರ್ ಇದೆಯಾ ಸರ್? ಇದು ಒಬ್ಬ ಮಿನಿಸ್ಟ್ರು ಮಗ ಪ್ರೆಷರ್ ಮಾಡೋನೆ. ಓಪನ್ ಆಗಿ ಹೇಳ್ತೀನಿ, ತಡೀರೆ. ಝೋನ್ 2, ಝೋನ್ 3 ಇದೆ, ಝೋನ್ 4 ಇದೆ. ಯಾವುದೇ ರೀತಿ ವ್ಯವಸಾಯ ಕೈಗಾರಿಕೆ ತೊಗೊಳಂಗಿಲ್ಲ. ಅದು 270 ಎಕರೆ ತೋಟ ಇದೆ. ಸೊ ಇಂಥ ಜಮೀನು ಇವ್ರು ತಗೊಂತಾರೆ ಅಂದ್ರೆ 2 ಹೊತ್ತು 3 ಹೊತ್ತು ಬೆಳೆ ಬೆಳೆಯುವಂಥದ್ದು ಫಲವತ್ತಾದ ಭೂಮಿನ ಇವ್ರು ಹೆಂಗೆ ಅಕ್ವೈರ್ ಮಾಡ್ತಾರೆ? ನಾವು ಈಗ ಹನುಮಂತಪುರ, ಬಿದ್ಲೂರು ಮತ್ತು ಕೋಡಿಪಾಳ್ಯ ಗ್ರಾಮದಲ್ಲಿ 480 ಎಕರೆ ನಾವು 28(1) ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ವಿ. ಇವತ್ತು 28(3) ಆಸ್ ಪರ್ ದ ಆಕ್ಟ್ ರೈತರಿಗೆ ನಾವು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡ್ತಾ ಇದೀವಿ. ಇದು ನಾವು ಮೊದಲೆಲ್ಲ ಇಡೀ ಪ್ರಾಜೆಕ್ಟ್ ಒಂದೊಂದೇ ಮಾಡ್ತಾ ಇದ್ವಿ. ಇವತ್ತು ಆದರೂ ನಾವು ಗ್ರಾಮವಾರ ಮಾಡ್ತಾ ಇದೀವಿ. ಇವತ್ತು ಬಿದ್ಲೂರವರು ಸ್ವಲ್ಪ ಅಲ್ಲಿ ಏನಾಗಿದೆ, ಹೋಲ್ಡಿಂಗ್ಸ್ ಕಡಿಮೆ ಇರೋದ್ರಿಂದ ಜಾಸ್ತಿ ಜನ ರೈತರು ಒಂದೇ ಸತಿ ಬಂದಿದ್ದಾರೆ. ಮೊದಲೆಲ್ಲ ರೈತರು ಸಾಮಾನ್ಯವಾಗಿ ಒಬ್ಬೊಬ್ಬರೇ ಬರ್ತಿದ್ರು, ಈಗ ಒಟ್ಟಾಗಿ ಬಂದಿರೋದ್ರಿಂದ ಸ್ವಲ್ಪ ಇದಾಗಿದೆ. ಇನ್ನೊಂದು 50-60 ರೈತರ ಹಿಯರಿಂಗ್ ಇದೆ. ನಾವು ಇನ್ನೊಂದು ಗಂಟೆ 2 ಗಂಟೆಯಲ್ಲಿ ನಾವು ಹಿಯರಿಂಗ್ನ ಮುಗಿಸ್ತೀವಿ. ನೀವು ಅಂದ್ರೆ ಒಂದೇ ಸಲ ಒಂದು ಊರಿಗೆ ಕೊಟ್ಟಾಗ ಇಷ್ಟು ಜನ ಬಂದೇ ಬರ್ತಾರಲ್ವಾ ಸರ್? ಸಮಸ್ಯೆನೇ ಅಲ್ವಾ ಅವ್ರಿಗೆ? ಹೋದ್ರೂ ಅದು ಸ್ವಲ್ಪ ಹೊತ್ತು ಇದ್ದೇ ಇರುತ್ತೆ. ಅದು ಒಂದೇ ಸತಿ ಒಂದೇ ಊರವರು ಒಟ್ಟಿಗೆ ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಇರ್ತದೆ. ಇನ್ನೊಂದು ಅರ್ಧ ಗಂಟೆ ಸಹಕಾರ ಕೊಟ್ರೆ ಮುಗೀತು. ಸರ್ ಅವ್ರು ಕೇಳ್ತಿರೋದು, ಅಧಿಕಾರಿಗಳು ನಮ್ಮೂರಿಗೆ ಬಂದ್ರೆ ನಮಗೂ ಒಂದು, ಯಾಕಂದ್ರೆ ಸಾಕಷ್ಟು ಜನ ವಯಸ್ಸಾಗಿರೋರು ಇದ್ದಾರೆ, ಹ್ಯಾಂಡಿಕ್ಯಾಪ್ಸ್ಗಳಿದ್ದಾರೆ, ಇಲ್ಲಿ ವ್ಯವಸ್ಥೆನೂ ಕೂಡ ಸರಿಯಾಗಿಲ್ಲ. ಮುಂದಿನ ಪ್ರೊಸೀಡಿಂಗ್ಸ್ ನ ಅವ್ರ ಊರಲ್ಲೇ ಹೋಗಿ ಮಾಡ್ತೀವಿ. ನೆಕ್ಸ್ಟ್ ಏನ್ ಪ್ರೊಸೀಡಿಂಗ್ಸ್ ಮಾಡೋದು ಇರ್ತದಲ್ಲ, ಪ್ರೈಸ್ ಫಿಕ್ಸಿಂಗು ಎಲ್ಲ, ಅದನ್ನೆಲ್ಲ ಅವ್ರ ಊರಿಗೆ ಹೋಗಿ ಮಾಡ್ತೀವಿ. ಇಷ್ಟು ಜನ ಇದ್ದಾರೆ, ಖಂಡಿತವಾಗ್ಲೂ 2 ಅವರಲ್ಲಿ ಆಗುತ್ತೆ. ಅರ್ಧ ಜನದ ಆಗೋಗಿದೆ, ಅರ್ಧ ಜನದ ಆಗೋಗಿದೆ. ದಯಮಾಡಿ ನಾನು ರೈತರಲ್ಲಿ ಕೇಳ್ಕೊಳೋದೇನಂದ್ರೆ, ಆದವರೆಲ್ಲ ಸ್ವಲ್ಪ ದಯವಿಟ್ಟು ಜಾಗ ಬಿಟ್ಬಿಡಿ. ಆಗದವ್ರದ್ದು ನಾವು ಇನ್ನು ಬೇಗ ನೀವು ಸಹಕಾರ ಕೊಟ್ರೆ ಬೇಗ ಮುಗಿಸೋಣ. ಮಾಡ್ತಾ ಇದೀವಲ್ಲಪ್ಪ, ನಿಮ್ಮನ್ನ ಒಟ್ಟಾಗಿ ಮಾಡ್ತಾ ಇಲ್ಲ. ಈಗ ಒಂದ್ ಕೆಲಸ, ಹೌದು, ಅದನ್ನ ಮೀಟಿಂಗ್ ನಿಮ್ಮ ಊರಲ್ಲಿ ಗ್ರಾಮದಲ್ಲಿ ಬಹಿರಂಗವಾಗಿ ಮಾಡ್ತೀವಿ. ಬಹಿರಂಗವಾಗಿ ನಿಮ್ಮೂರಲ್ಲಿ ಮಾಡ್ತೀವಿ. ಬಹಿರಂಗವಾಗಿ ನಿಮ್ಮೂರಲ್ಲಿ ಮಾಡ್ತೀವಿ. ತಾವೇನ್ ಹೇಳ್ತೀರಾ? ಇವಾಗ ಇವ್ರು ಅಕ್ವೈರ್ ಮಾಡಿದ್ದಾರೆ, ಇವ್ರು ನೋಟಿಸ್ ಕೊಟ್ಟಾರೆ, ಸಂತೋಷ. ಬಟ್ ಇವ್ರು ಮೊದಲೇ ಹೇಳಿದ್ದೀನಿ ನಾನು, ಇಲ್ಲಿ ಎಷ್ಟೊಂದು ಜನ ರೈತರು ಬಂದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ, ಚಿಕ್ಕ ರೂಮ್ ಇದೆ. ಹೆಂಗಿದೆ, ಎಷ್ಟೊಂದು ಜನ ಹೆಂಗಾತೈತಿ ಇವ್ರಿಗೆ ಗೊತ್ತಾಗಿಲ್ವ? ಅದು ಇವ್ರಿಗೆ ಹೇಳಿದೆ. ಬಟ್ ಪಾಪ ಅವ್ರಿಗೂ ಸರ್ಕಾರ ಕೊಡೋಲ್ಲ. ನಮಗೆ ಸರ್ಕಾರ ಇರೋದೇ ವ್ಯವಸ್ಥೆಯಿಂದ ಇದು ಬಾರಿ. ನಾನು ಅಲ್ಲೇ ನಮಸ್ತೆ ಬೆಂಗಳೂರು ದೊಡ್ಡ ಹಾಲ್ ಇದೆ, ಅಲ್ಲೇ ಬರ್ತೀನಿ. ಅಲ್ಲಿ ರೈತರಿಗೂ ಬರೋಕ್ಕಲ್ಲ ನೋಡಿ. ಇಲ್ಲಿಂದ ರೈತರು ಬರ್ಬೇಕಾದ್ರೆ ಬಸ್ ಮಾಡ್ಕೊಬೇಕು, ಎಲ್ಲ ಥರ ಇದ್ದಾರೆ, ಯಾರು ಬರೋಕ್ಕಲ್ಲ. ಸೊ ಇಲ್ಲಿ ಏನಾಗಿದೆ ಅಂದರೆ, ಈ ಅಕ್ವಿಷನ್ ತುಂಬ ಫಾಸ್ಟಾಗಿ ಮಾಡ್ತಾರೆ. ಅದು ಗೊತ್ತಿಲ್ಲ ಯಾರನ್ನ ಏನಾಗಿದೆ ಅಂತ. ಎಷ್ಟು ಬೇಗ ಮಾಡ್ತಾರೆ ಅಂದರೆ, ಮೊನ್ನೆ 28 ಮಾಡಿದ್ರು, ಇವಾಗ ಲಾರಿ 28 ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಮುಗಿಸ್ಬಿಡ್ತಾರಂತೆ. ಏನು ಇಷ್ಟೊಂದು ಅರ್ಜೆಂಟ್ ಇದೆ ಅಕ್ವಿಷನ್? ಯಾಕೆ ಅಕ್ವಿಷನ್ ಇದೆ ಸರ್? ಅಂದ್ರೆ ನಿಮ್ಗೆ ಸರ್ಕಾರದಿಂದ ಪ್ರೆಷರ್ ಇದೆಯಾ ಸರ್? ಬೇಗ ಆತರ ಏನಿಲ್ಲ, ನಾವು ಏನಿದೆ ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ. ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ. ಇದು ನೋಡಿ, ಇದು ಒಬ್ಬ ಮಿನಿಸ್ಟ್ರು ಮಗ ಪ್ರೆಷರ್ ಮಾಡೋನೆ. ಓಪನ್ ಆಗಿ ಹೇಳ್ತೀನಿ, ತಡೀರೆ. ಏನು ಅದ್ರಲ್ಲಿ ಏನಂತ ಮಿನಿಸ್ಟ್ರು ಮಗ ಪ್ರೆಷರ್ ಮಾಡೋನ್. ಪಾಪ ಇವ್ರದ್ದು ತಪ್ಪಲ್ಲ. ನೋಡಿ ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ತಿಪ್ಕೊಂಡಳ್ಳಿ ಕ್ಯಾಶ್ಮೆಂಟ್ ಏರಿಯಾ ಇದೆ, ಝೋನ್ 2, ಝೋನ್ 3 ಇದೆ, ಝೋನ್ 4 ಇದೆ. ಯಾವುದೇ ರೀತಿ ವ್ಯವಸಾಯ ಕೈಗಾರಿಕೆ ತೊಗೊಳಂಗಿಲ್ಲ. ಅದು ಏನ್ ಹೇಳಿ, ಝೋನ್ 3 ನಲ್ಲಿ ನೀವು ನೋಡಿ. ಆಮೇಲೆ ನಮ್ದು ಕೆರೆ ಇದೆ, ಗದ್ದೆ ಕಾನ್ ಇದೆ, ತರಿ ಜಮೀನ್ ಇದೆ, 270 ಎಕರೆ ತೋಟ ಇದೆ. ಸೊ ಇಂಥ ಜಮೀನು ಇವ್ರು ತಗೊಂತಾರೆ ಅಂದ್ರೆ ಪಾಪ AC ಬಗ್ಗೆ ನಾವು ಇದು ಮಾಡಲ್ಲ. ಅವ್ರಿಗೆ ಸರ್ಕಾರದಿಂದ ಒತ್ತಡ ಇದೆ, ಸರ್ಕಾರದಿಲ್ಲ. ಪಾಪ AC ಅವರು ಮೇಲಿಂದ ಮೇಲಧಿಕಾರಿ ಹೇಳ್ದಂಗೆ ಕೇಳಬೇಕು. ಇದು ಮಿನಿಸ್ಟ್ರು ಒತ್ತಡ ಇದೆ ಅಂತ ನಮಗೆ ಗಮನಕ್ಕೆ ಬಂದಿದೆ. ಏನಪ್ಪ ಎಲ್ಲ ಹೇಳ ಆ ಮಿನಿಸ್ಟ್ರು ತಡೀರಿ. 270 ಎಕರೆನ ತೋಟ ಇರೋದನ್ನ ಇವರೆಲ್ಲ ಅಕ್ವೈರ್ ಮಾಡ್ಬಿಟ್ಟಾರೆ. ಗದ್ದೆ ಕಾನು 2 ಹೊತ್ತು 3 ಹೊತ್ತು ಬೆಳೆ ಬೆಳೆಯುವಂಥದ್ದು ಫಲವತ್ತಾದ ಭೂಮಿನ ಇವ್ರು ಹೆಂಗ್ ಅಕ್ವೈರ್ ಮಾಡ್ತಾರೆ? ನಾವು ತೆಂಗು ಅಡಿಕೆ ನೀವು ನೋಡ್ಬೇಕಲ್ಲಿ. ಒಂದ್ಸರಿ ಟಿವಿನವ್ರು ಬರ್ರಿ, ಎಲ್ಲ ನಾವು ತೋರಿಸ್ತೀವಿ. ಪಾಪ AC ನಾವು ಬ್ಲೇಮ್ ಮಾಡಕ್ಕಲ್ಲ. AC ಅವರು ಮೇಲಧಿಕಾರಿಗಳು ಒತ್ತಡದಿಂದ ಅವ್ರು ಮಾಡ್ತಾವ್ರೆ. ಸರ್ ನಡೀರಿ, ನಾವು ಮಾತಾಡ್ತೀವಿ.